ಬನ್ನಿ ಒಳಗಡೆ ಅಲ್ಲ ಒಂದೊಂಚೂರು ಚೇಂಜ್ ಮಾಡ್ಕೊಳ್ಳೋದ ಅಲ್ಲ ಎಲ್ಲ ಅಗಲ ಬರ್ತದೆ ಒಳಗಡೆ ಅಣ್ಣ ಹಿಂಗೆ ಉದ್ದ ನಿಂತ್ಕೊಳ್ಳಿ ಅಣ್ಣ ಉದ್ದ ಆಮೇಲೆ ಒಂದ್ಸರಿ ಫ್ಯಾಮಿಲಿ ಎಲ್ಲ ನಿಂತ್ಕೊಳ್ಳೋಣ ಸಚಿವರು ಬಾರಿ ಇರ್ಬೋದು ಪ್ರಕಾಶ ಬರ್ತಿದ್ರು ಎಕ್ಸಾಮ್ ಇನ್ನ ಸಾಕಾಗಲ್ಲ ಯಾವ ಕಡೆ ಸಾಕಾಗಲ್ಲ ಇನ್ನೊಂದು ಎಲ್ಲಿಂದ್ರೂ ನಿಮ್ ಪಕ್ಕ ಬರ್ತಿದ್ದಾರೆ ಅಣ್ಣ ಇದೆ ಸ್ವಲ್ಪ ಹಿಂದೆ ಬಂದ್ರೆ ಸ್ವಲ್ಪ ಇಲ್ಲ ಇಲ್ಲಿಂದ ಫೋಟೋ ತೆಗೆದುಕೊಳ್ಳೋದಾ ಇಲ್ಲ ಇಲ್ಲಿಂದ ಬರುತ್ತಾ 2021 ಇಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ನಾನು ಏನು ಅಚೀವ್ಮೆಂಟ್ ಇದ್ದರೂ ನಮ್ಮ ಫ್ಯಾಮಿಲಿಗೆ ಸೇರುತ್ತೆ. ಅವ್ರ ಕಾನ್ಸ್ಟೆಂಟ್ ಸಪೋರ್ಟಿಂದನೇ ನಾನು ಏನು ಅಚೀವ್ಮೆಂಟ್ ಮಾಡೋಕ್ಕಾದೆ. ಲೈಕ್ ಎಲ್ಲರೂ ಅವ್ರ ಮಕ್ಕಳು ಚೆನ್ನಾಗಿ ಎಕ್ಸೆಲ್ ಆಗಲಿ ಅಂತ ಬಟ್ ನನಗೆ ಆ ಸೌಲಭ್ಯ ಇತ್ತು. ನೀವು ಎಷ್ಟು ವರ್ಷ ಆದರೂ ಪರವಾಗಿಲ್ಲ ಮಾಡಲು ಏನೇ ತೊಂದರೆ ನಾವು ವ್ಯಕ್ತಿಗಳ ಜೊತೆಲಿದ್ದು ಸಪೋರ್ಟ್ ಮಾಡಿ ನಾನು ಏನೇ ಅಚೀವ್ಮೆಂಟ್ ಇದ್ದರೂ ನಮ್ಮ ಫ್ಯಾಮಿಲಿ ಸೇರುತ್ತೆ. ಹಾಗೆ ಸತ್ಯಣ್ಣ ಅವರು ಕೂಡ ನಾನು 10th ಅವರು ಪರಿಚಯ ಅವರು. ಲೈಕ್ ಯಾವ ಸಿಕ್ತಾಗಲೂ ಹೇಗಿದೆ ಪ್ರಿಪ್ರೇಷನು, ಡೆಲ್ಲಿಗೆ ಹೋಗಿ ನೀವು ಪ್ರಿಪ್ರೇಷನ್ ಮಾಡು ಅಂತ ಹೇಳ್ತಿದ್ರು. ಬಟ್ ನಾನು ಹೋಗಲಿಲ್ಲ, ಇಲ್ಲೇ ಕಂಪ್ಲೀಟ್ 4ರಿಂದ 5 ವರ್ಷದಿಂದ ಮನೆಯಿಂದನೇ ಪ್ರಿಪೇರ್ ಆಗ್ತಿರೋದು. ಸೊ ಇವತ್ತು ಕ್ಲಿಯರ್ ಆಗಿದ್ದೀನಿ. ಸೊ ಮುಂದೆ ಸೇವೆ ಸಲ್ಲಕ್ಕೆ ಉತ್ಸುಕ ಅಂತ. ಥ್ಯಾಂಕ್ ಯು. ಸ್ನೇಹಿತರಿಗೂ ನಮಸ್ಕಾರ. ಇದರಲ್ಲಿ ನಮ್ಮ ಸಾಧನೆಗಳು ಏನು ಲೆಕ್ಕಕ್ಕೆ ಬರೋಲ್ಲ. ಎಲ್ಲ ತಂದೆ ತಾಯಿಗಳು ಏನು ಬೇಕಾದ್ರೂ ದುಡ್ಡು ಖರ್ಚು ಮಾಡ್ತಾರೆ, ಏನು ಬೇಕಾದ್ರೂ ಸವಲತ್ತುಗಳು ಕೊಡ್ತಾರೆ. ಆದರೆ ಮಕ್ಕಳು ಅದನ್ನು ಉಪಯೋಗಿಸ್ಕೊಂಡು ಈ ಮಟ್ಟಿಗೆ ಆಗೋದು ತುಂಬ ಅಪರೂಪ. ಇದಕ್ಕೂ ಏನು ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ನನ್ನ ಮಗನಿಗೆ ನಾನು ಅಭಾರಿ ಆಗಿರ್ತೀನಿ ಅಂತ. ನಾಯಕ್ ಅವರು ಒಂದು ಶ್ರೀರಂಗಪಟ್ಟಣ ನಗರದ ನಿವಾಸಿಯಾಗಿ 2024ರಲ್ಲಿ ಲೆಫ್ಟಿನೆಂಟ್ ಕಮಾಂಡೆಂಟ್ ಆಗಿ ಆಯ್ಕೆ ಆಗಿದ್ರು. UPSCಯಲ್ಲಿ ತೇರ್ಗಡೆಯನ್ನು ಹೊಂದಿದ್ರು. ಅದೇ ರೀತಿ 2025ನೇ ಸಾಲಿನ IFS ಅಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಲ್ ಇಂಡಿಯಾ ರ್ಯಾಂಕ್ 222ನೇ ರ್ಯಾಂಕ್ನಲ್ಲಿ 122ನೇ ರ್ಯಾಂಕ್ನ ತೇರ್ಗಡೆಯಾಗಿ ಶ್ರೀರಂಗಪಟ್ಟಣ ತಾಲೂಕಿಗೆ, ಮಂಡ್ಯ ಜಿಲ್ಲೆಗೆ ಹಾಗೂ ಕರ್ನಾಟಕ ರಾಜ್ಯ ಮೆಚ್ಚುವಂಥ ಒಬ್ಬ ಯುವಕನಾಗಿ ಹೊರಹೊಮ್ಮಿದ್ದಾರೆ. ನಿಜಕ್ಕೂ ಕೂಡ ಇದು ಶ್ರೀರಂಗಪಟ್ಟಣ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಒಂದು ಆನಂದ ಪಡುವಂಥದ್ದು. ನಮ್ಮ ಜಿಲ್ಲೆಯಿಂದ ಈ ದೇಶಕ್ಕೆ ಒಂದು ಕೊಡುಗೆಯಾಗಿ IFS ಅಧಿಕಾರಿಯಾಗಿ ನಾವೆಲ್ಲರೂ ಕೊಟ್ಟಿದ್ದೇವೆ. ಶ್ರೀಯುತ ಅಭಿಲಾಷ್ ನಾಯಕ್ರವರು ನಮ್ಮ ಗಂಜಾಂನ ನಮ್ಮ ಆತ್ಮೀಯ ಹಿರಿಯ ಸ್ನೇಹಿತರಾದಂಥ ಶಿವಣ್ಣ ಮತ್ತು ರಾಜೇಶ್ವರಿ ಅಕ್ಕನವರ 2ನೇ ಸುಪುತ್ರನಾಗಿ ಇವತ್ತು ನಮ್ಮ ತಾಲೂಕು ವೈಯಕ್ತಿಕವಾಗಿ ನಾನಂತೂ ಭಾಳ ಖುಷಿಪಟ್ಟಿದ್ದೇನೆ. ಆ ರಿಸಲ್ಟ್ ಗೊತ್ತಾದ ತಕ್ಷಣ ನನಗೆ ಇಲ್ಲಿವರೆಗೂ ಬಂದು ಅಭಿಷೇಕ್ ನಾಯಕ್ ಅವರಿಗೆ ಅಭಿನಂದನೆ ಮಾಡುವವರೆಗೂ ಕೂಡ ನನಗೆ ಭಾಳ ಮನಸ್ಸಿಗೆ ಸಂತೋಷ ಆಗಿದೆ. ಇವರ ಸೇವೆ ಇಡೀ ದೇಶದುದ್ದಗಲಕ್ಕೂ ರಾಜ್ಯಕ್ಕೂ ನಮ್ಮ ಜಿಲ್ಲೆಗೆ ಗೌರವ ತರುವಂಥ ನಿಟ್ಟಿನಲ್ಲಿ ಇವರ ಸೇವೆ ನಮ್ಮ ಭಾರತ ಮಾತೆಯ ಒಂದು ಭಾರತ ದೇಶಕ್ಕೆ ಇವರ ಸೇವೆ ಕೊಡುವಂತಾಗಲಿ. ಇಡೀ ದೇಶ ಮೆಚ್ಚುವಂಗೆ ಗಂಜಾಂ ಮತ್ತು ಶ್ರೀರಂಗಪಟ್ಟಣ ನಗರಕ್ಕೆ ಹೆಸರು ತರುವಂಥ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಲಿ ಅಂತ ತಾಯಿ ನಿಮಿಷಾಂಬ ದೇವಿ ಹಾಗೂ ರಂಗನಾಥ ಸ್ವಾಮಿ, ತಾಯಿ ಚಾಮುಂಡೇಶ್ವರಿಯಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ.